ಒಳಗೆ ಏನೋ ಒಂದು ಸಂಕಲನ. ಜಾಜಿಯವರೇ, ನಿಮ್ನ ನೋಡೋದಿಕ್ಕೆ ಐಂದ್ರಿತಾ ಅನ್ನೋ ಒಂದು ಹುಡುಗಿ ಬಂದಿದ್ಲು. ಅವಳು ನನ್ನ ಫೋಟೋ ನೋಡ್ಬಿಟ್ಟು ಹುಡುಗ ನೋಡೋದಿಕ್ಕೆ ಲಕ್ಷಣವಾಗಿದ್ದಾನೆ ಅಂತೇನೋ ಅಂತಿದ್ಲು. ಅದೇನು ಹೀಗೆ ಗೊತ್ತಾಯ್ತು? ನೀವಿಬ್ರು ಮಾತಾಡ್ತಾ ಇದ್ದಾಗ ನಾನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಟ್ಟೆ. ಹೌದು, ಹುಡುಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ನೋಡೋದಿಕ್ಕೆ ಗಂಡಸರ ತರನೇ ಕಾಣಿಸ್ತಾನೆ ಅಂತ ಹೇಳಿದ್ಲು. ಜಾಜಿ ಅವರೇ, ಮನೆಗೆ ಹೋಗ್ಬಿಟ್ಟು ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿದ್ಲು. ಏನಾದ್ರೂ ಅವಳಿಂದ ಕರೆ ಬಂದಿತ್ತಾ? ಬೆಳಗ್ಗೆಯಿಂದ ದಿಸದಿ ಕೇಳ್ತು. ಐಂದ್ರಿತ ಅವ್ರ ಕಡೆಯಿಂದ ಕರೆ ಬಂತ, ಐಂದ್ರಿತ ಅವ್ರ ಕಡೆಯಿಂದ ಕರೆ ಬಂತ ಅಂತ. ಅಲ್ಲ, ಒಂದು 5-6 ಸಲ ಕೇಳಿರ್ಬೋದೇನು. ಮುತ್ತಳೆ ಬಾಯಿ ಬೆಳಗಿಂದಾಗ್ಲೇ 60 ಸತಿ ಕೇಳಿದಾನೆ. ಹೌದಾ? ನೀರಲ್ಲಿ ಅವ್ರಿಗೆ ಇಷ್ಟ ಇದ್ರೆ ಅವ್ರು ಹೇಳ್ತಾರೆ, ಇಲ್ಲ ಅಂದ್ರೆ ನೀನೇ ಅರ್ಥ ಮಾಡ್ಕೋಬೇಕಪ್ಪ. ಆಗಲ್ಲ ಕಣ ಬಿಟ್ಲ. ಅಭಿಪ್ರಾಯ ತಿಳಿಸ್ತೀನಿ ಅಂದ್ಮೇಲೆ ತಿಳಿಸ್ಬೇಕು. ಇಲ್ಲ ಅಂದ್ರೆ ಪ್ರಾಯಕ್ಕೆ ಬಂದಿರೋ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೇನೋ ಗೊತ್ತಾಗುತ್ತೆ. ಒಂದು ವಾರದಿಂದ ನಾನು ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಕಣೋ. ಹೋಗಿ ಒಂದು ಪತ್ರ ಬರೆದು ತಿಳಿಸ್ಬೋದಿತ್ತಲ್ಲ. ಪದ್ದು ಅಷ್ಟು ಸುಲಭವಾಗಿ ಪತ್ರ ಬರೆಯೋದಕ್ಕೆ ಆಗಲ್ಲ ಕಣು. ಪತ್ರ ಬರೆಯೋದಕ್ಕಿಂತ ಮುಂಚೆ ವಾರ, ದಿನ, ನಕ್ಷತ್ರ, ತಿಥಿ, ಕುಂಡಲಿ, ಬಾಂಡಲಿ ಇವೆಲ್ಲ ನೋಡ್ಬೇಕಣೋ. ಅವೆಲ್ಲ ಸರಿಯಾಗಿದೆ ಅಂತ ಅಂದ ಮೇಲೆ ಅವ್ರು ಪತ್ರ ಬರೀತಾರೆ. ಪತ್ರ ಬರ್ ಸುಮ್ಮನೆ ಕಳ್ಸಕ್ಕಾಗಲ್ಲ ಕಣೋ. ಅದನ್ನ ಈಶಾನ್ಯ ದಿಕ್ಕಲ್ಲಿರೋ ಅಂಚೆ ಪೆಟ್ಟಿಗೆಗೆ ಹಾಕಿದ್ರೆ ವಾಯುವ್ಯ ಮೂಲೆ ಬಂದು ತಲುಪುತ್ತೆ. ಪತ್ರ ಬರೆದಳು ಐಂದ್ರಿತಾ, ಪತ್ರ ಬರೆದಳು. ನಾವು ತಿಂತಾರೆ ನನಗ್ ಬರ್ತಿರ ನಾನು ಯಾಕ್ರೋ ಹಿಂಗ್ ಸೀಲ್ ನಾಯಿಗಳ ತರ ಆಡ್ತೀರಾ? ಪತ್ರ ನಾನೇ ಹೋಗ್ತೀನಿ. ಜಾಜಿ ಅವ್ರೆ, ಐಂದ್ರಿತಾ ಪತ್ರ ಬರೆದಿದ್ದಾಳ, ಬನ್ನಿ. ಚಂಪಾ, 1 ನಿಮಿಷ ಇರು. ಹಬಿ ಹಬಿ ವಾಟ್ ಮಾಡ್ಯಾರ ಗುಬ್ಬಿ? ಚಂಪಾ ಲೆಟರ್ ಓದ್ತಾಳೆ, ಕೇಳಿಸ್ಕೊಳ್ಳಿ. ಯಾರ್ದ ಪತ್ರ? ಇನ್ಯಾರ್ದು? ಐಂದ್ರಿತ ಅವ್ರದ್ದು. ಇವನ್ನ ಮದ್ವೆ ಆಗೋಕೆ ಅವಳು ಒಪ್ಕೊಂಡ್ಲಾ? ಅವಳು ಒಪ್ಪಿರೋದಿಕ್ಕ ತಾನೇ ಪತ್ರ ಬರ್ದಿರೋದು. ನಿನಗೆ ಯಾವ ಹೆಣ್ಣು ಸಿಗೋದಿಲ್ಲ ಅಂತ ಆಡ್ಕೊಂಡ್ರಲ್ಲ, ಇದಕ್ಕೇನ್ ಹೇಳ್ತೀರಾ? ಸಂತೋಷನ ಸ್ವಲ್ಪ ಹತ್ಬಿಟ್ಕೊಳಪ್ಪ, ಇಲ್ಲಾಂದ್ರೆ ಹೃದಯ ಬಾಯ್ಕ್ ಬಂದ್ಬಿಡುತ್ತೆ. ಚಂಪಾ, ಹಿರಿಯರಾದ ರಂಗಮ್ಮನವರಿಗೆ ವಂದನೆಗಳು. ನಮ್ಮದು ಪ್ರತಿವಂದನೆಗಳು. ನಿಮ್ಮದು ಪಾಳೆಗಾರರ ವಂಶ. ನಿಮ್ ವಂಶದಲ್ಲಿ ಕಟ್ಟಮಸ್ತಾದ ಸುಂದರ ಯುವಕರು ಇರ್ತಾರೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಪ್ರಾಣಿ ತರ ಇರೋರೆಲ್ಲ ನಿಮ್ ಮನೇಲಿ ಮನುಷ್ಯರಾಗಿರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮ ಮನೆ ಹುಡುಗ ಪದಪ್ಪನ ನೋಡಿದಾಗ ನನ್ಗೆ ಸತ್ ಹೋದ್ ನಮ್ಮ ಹಳೆ ಅಂಕಲ್ ನೆನ್ಪಾಯ್ತು. ಇನ್ನೊಂದು ಆಂಗಲ್ ನಲ್ಲಿ ಒಂದು ಆನೆ ಮರಿ ತರ ಕಾಣಿಸ್ದ. ನಮ್ಮ ಮನೆ ಕೆಲ್ಸದಾಳು ಮುದ್ದಪ್ಪನ್ ತರಾನು ಕಾಣಿಸ್ದ. ನಿಮ್ಮ ಅಭ್ಯಂತರ ಏನು ಇಲ್ಲ ಅಂದ್ರೆ ಆತನ್ನ ನಾನು ನಮ್ಮ ಮನೆ ಕೆಲ್ಸದವನಾಗಿ ಇಟ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಅದು ಇದು ಕೆಲಸ ಮಾಡ್ಕೊಂಡಿರ್ಲಿ. ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ, ಜೊತೆಗೆ 200 ರೂಪಾಯಿ ಬೋನಸ್ ಕೊಡ್ತೀನಿ. ಪ್ರಾಣಿಗಳ ಜೊತೆಗೆ ಯಾರು ಮದ್ವೆ ಆಗೋದಿಲ್ಲ, ಅವ್ರ ಜೊತೆಗೆ ಸಂಸಾರ ಮಾಡೋದಿಕ್ಕೂ ಆಗೋದಿಲ್ಲ. ತಪ್ಪು ಬರ್ದಿದ್ರೆ ಕ್ಷಮಿಸಿ. ಇಂತಿ ನಿಮ್ಮ ಐಂದ್ರಿತಾ. ಎದಗುಂದ ಬೇಡ ಕಣ. ಜೀವನದಲ್ಲಿ ಸೋಲು ಗೆಲುವನ್ನು ಇದ್ದಿದ್ದೆ. ಸೋಲೆ ಗೆಲುವಿನ ಮೆಟ್ಟಿಲು. ಊರಿಗೊಬ್ಳೆ ಪದ್ಮಾವತಿ ಅಂತ ಹಾಡೋದಕ್ಕೆ ಇಡೀ ಊರಿಗೆ ಒಬ್ಳೆ ಯೋಚನೆ ಮಾಡ್ಬೇಕಣ. ನೀನು ಮನಸ್ಸು ಮಾಡಿದ್ರೆ ಈ ಐಂದ್ರಿತಾ ಅಲ್ಲ ಕಣೋ, ಆ ಜಂಗ್ಲಿ ಐಂದ್ರಿತಾ ರೈನೆ ಮದುವೆ ಆಗ್ಬೋದು. ಅಲ್ಲೇ ಈ ಐಂದ್ರಿತಾ ಇಲ್ಲಿ ಬಂದಾಗ ನನ್ನ ಫೋಟೋ ನೋಡಿ ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳು ಆಡಿದ್ಲು. ಹುಚ್ಚರ ಬಗ್ಗೆ ಕೆಲವರು ಮೆಚ್ಚುಗೆ ಮಾತಾಡ್ತಾರಪ್ಪ. ಪದ್ದು, ಕೆಲವು ಹುಡುಗಿರು ಹಾಗೆ ಕಣು, ಎದುರುಗಡೆ ಸಿಕ್ಕಾಗ ಹೊಗಳ್ತಾರೆ, ಒಬ್ಬರೇ ಇದ್ದಾಗ ಸತ್ಯ ಬಾಯ್ ಬಿಡ್ತಾರೆ. ಯೋಚನೆ ಮಾಡ್ಬೇಕಣ. ಅವಳ ಅಜ್ಜಿ ಅಂತ ಸಿಗ್ತಾರೆ ನಿನಗೆ. ಅವಳ ಅಜ್ಜಿ ಅಂತವ್ರಿಗೆ ನನಗಿನ್ನ ವಯಸ್ಸಾಗಿರ್ತಲ್ವೇನಾ? ನಿನಗೇನು ಕಡಿಮೆ ಆಗಿದ್ದೀನಪ್ಪ ಅಂದ್ರೆ ನಿನ್ಕಿಂತ ಕಡಿಮೆ ವಯಸ್ಸಿನವ್ರನ್ನ ಹುಡ್ಕೋಣ ಅಂತ ಹೇಳ್ದೆ. ಏನು ಯಜಮಾನ್ರೆ, ಆ ಹುಡುಗಿ ತುಂಬಾ ಜಾಣೆ. ನಮ್ ಮನೆ ಬಗ್ಗೆ, ನಮ್ ವಂಶದ ಬಗ್ಗೆ, ಮೇಲಾಗಿ ಇವನ್ ವಿಷಯ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಬದುಕಿರ್ಬೇಕೇನೋ? ನಾನಾಗಿದ್ರೆ ನೇಣಾಕೊಂಡ್ಬಿಡ್ತಿದ್ದೆ. ಹಾಗೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ 1000 ಸಲ ನೇಣು ಹಾಕೋಬೇಕಾಗಿತ್ತು. ನಾಚಿಕೆನೇ ಇಲ್ಲ, ಬಣ್ಜೀವ ಇನ್ನೂ ಬದುಕಿದೆ. ಯಾಕೋ ಹೊಡಿತ್ಯಾ? ಬಟ್ಟೆ ಒಣಗ ಹಾಕೋಕೆ ಅಂತ ಹಗ್ಗ ತರಿಸಿದ್ರೆ ಅದನ್ನ ಯಾಕೋ ತೆಗ್ದೆ? ನಾನು ಈ ಫ್ಯಾನ್ಗೆ ನೇಣು ಹಾಕೋತಾ ಇದ್ದೀನಿ. ಅಯ್ಯೋ ಅಯ್ಯೋ ಕೆಟ್ಟದ್ದು. ಮತ್ತ್ಯಾಕೋ ಹೊಡ್ದೆ? ನಿನ್ನ ಬಾರನ ಈ ಫ್ಯಾನ್ ತರಿಬೇಕಲ್ಲ. ಭಾರ ತಡಿಯಕ್ಕಾಗದೆ ಕೆಳಗೆ ಬಿದ್ರೆ ನನಗೆ 5,000 ರೂಪಾಯಿ ನುಕ್ಸಾನ್ ಆಗತ್ತೆ. ನಾನು ಇವಾಗ ಎಲ್ಲಿ ನೇಣಾಕೊಳ್ಳೆ? ನಿನ್ನ ಭಾರ ತಡೆಯಬೇಕು ಅಂದ್ರೆ ಹುಣ್ಸಿ ಮರನೇ ಸರಿ. ಸ್ವಲ್ಪ ಯೋಚನೆ ಮಾಡು. ಸರಿ, ನಾನು ಅಲ್ಲೇ ಹೋಗಿ ನೇಣಾಕೋತೀನಿ.
ಅಭಿ ಪದ್ದು ಹಗ್ಗ ಹಿಡ್ಕೊಂಡು ಇಲ್ಲೇ ಕೂತಿ ಧೈರ್ಯ ಸಾಲದೆ ವಾಪಸ್ ಬಂದಿದ್ದಾನೆ ಅನ್ಸುತ್ತೆ. ನಂಗೆ ಪದ್ದದೇ ಚಿಂತೆ ಆಗೋಗಿತ್ತು. ನನಗೆ ಹಗ್ಗದೇ ಚಿಂತೆ ಆಗೋಗಿದೆ. ಅಭಿ ಡೋಂಟ್ ಟಾಕ್ ರಬೇಶ್. ಪದ್ದು ತುಂಬಾ ಬೇಜಾರಲ್ಲಿದ್ದಾನೆ. ಕೌನ್ಸಿಲಿಂಗ್ ಮಾಡಿ ಧೈರ್ಯ ತುಂಬಿ 200 ರೂಪಾಯಿ ಕೊಡಿ, ಧೈರ್ಯ ಬಂದ್ರು ಬರ್ಬೋದು. ಮೊದ್ಲು ನೀವ್ ಹೋಗಿ ಸಮಾಧಾನ ಮಾಡಿ ಹೋಗ್ರಿ. ಪದ್ದಪ್ಪ ಲೇ ಪಾಂಡ್ರಂಗ, ನಾನು ತುಂಬಾ ಬೇಜಾರಲ್ಲಿದ್ದೀನಿ, ನಾನು ಮಾತಾಡಿಸ್ಬೇಡವಾ? ಏನ್ ಯಜಮಾನ್ರೆ, ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ. ಯಾಕೆ ಉಪವಾಸ ಬಿದ್ದು ಸಾಯ್ತೀಯ? ಉಪವಾಸ ಮಾಡಿದ್ರೆ ನೀವು ಸಣ್ಣಗಾಗಿ ಹೋಗ್ತೀಯ, ಆಮೇಲೆ ನೀನ್ ನೋಡೋಕೆ ಆಗಲ್ಲ. ಅದ್ ಹೇಗೆ ಯಜಮಾನ್ರೆ? ಆನೆ ತಪ್ಪಗಿದ್ರೇನೆ ಚೆನ್ನ, ಹಾಗೆ ನಮ್ಮ ಪದ್ದಪ್ಪ ದಪ್ಪಗಿದ್ರೇನೆ ಚೆನ್ನ. ಲೇ ಪಾಂಡ್ರಂಗ, ಆ ಇಂದ್ರಿತ ನನಗೆ ಹಾಗೆಲ್ಲ ಅಂದ್ಮೇಲೂ ನಾನು ಬದುಕಿದ್ರೆ ಏನೋ ಚೆನ್ನಾಗಿರುತ್ತೆ. ಪದೇ ಪದೇ ಅವಳು ಹೆಸರು ಹೇಳ್ತಿಯಲ್ಲ, ನಿನ್ನ ಜನ್ಮಕ್ಕೆ ಹೊದ್ದು ಇದ್ದು ಇದ್ದು ಹೊದ್ದು ಏನು ಆಗಲ್ವೇ? ಅಭಿ ಸ್ಟಾಪ್ ದಿಸ್ ನಾನ್ಸೆನ್ಸ್. ಯಾಕ್ರಿ ಅವನ್ನ ವೇಟ್ ಮಾಡ್ತಾ ಇದೀರಾ? ಮತ್ತಿನ್ನೇನ್ರಿ, ಅವು ಯಾವಳ ಊದು ಉಪ್ಪು ಖಾರ ಹಾಕಿದ ಮೇಲೂ ಇವನು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದಾನಲ್ಲ, ಇವನು ಮನುಷ್ಯನೋ ರಾಕ್ಷಸನೋ ಅಂತ. ಲೇ ಪಾಂಡ್ರಂಗ, ಯಾವಾಗ್ಲೂ ಈಗ ಆಗುತ್ತೆ ಕಣ. ಹುಡುಗಿರು ಮೊದ್ಲು ಒಪ್ಕೋತಾರೆ, ಆಮೇಲೆ ಆಗೋದಿಲ್ಲ ಅಂತಾರೆ. ಯಾಕೋ ನನ್ನ ಕೇಸ್ದಲ್ಲ ಯಾಕೋ ಈ ತರ ಆಗುತ್ತೆ? ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಕನ್ನಡಿನೇ ಉತ್ತರ ಹೇಳತ್ತೆ, ಹೋಗಿ ನೋಡ್ಕೋ. ನಾನ್ ಕನ್ನಡಿ ನೋಡ್ಕೊಳ್ಳೋದಿಲ್ಲಪ್ಪ. ಯಾಕೋ? ಅದ್ರಲ್ಲಿ ನಾನು ವಯಸ್ಸಾದಂತರ ಕಾಣ್ತೀನಿ. ಒಂದು ನೆನ್ಪಿಟ್ಕೊಳ್ಳೋ, ನಿನ್ನ ಜೀವನದಲ್ಲಿ ಮದುವೆಯಾಗೋ ಯೋಗ ಇಲ್ಲ, ಬಿಟ್ಬಿಡು. ಬಿಟ್ಬಿಟ್ಟು ಏನ್ ಮಾಡ್ಲಿ? ಬಾವಿ ತೊಟ್ಕೊಂಡು ಹಿಮಾಲಯಕ್ಕೆ ಹೋಗು. ಸ್ನೋ ಫಾಲ್ ಆದಾಗ ನೀನು ಎಲ್ಲೋ ಒಂದು ಕಡೆ ಫಾಲ್ ಆಗ್ತೀಯ. ಒಂದು ನೆನ್ಪಿಟ್ಕೊಳ್ಳೋ, ಪ್ರಪಂಚದಲ್ಲಿ 10% ಗಂಡಸರು ಮಾತ್ರ ಸುಖವಾಗಿರ್ತಾರೆ. ಅದ್ ಹೇಗೆ ಯಜಮಾನ್ರೆ? ಅವ್ರು ಮದ್ವೆನೆ ಮಾಡ್ಕೊಂಡಿರಲ್ಲ. ಲೇ ಪಾಂಡ್ರಂಗ, ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ನಾನು ಅದನ್ನೇ ಮಾಡ್ತೀನಿ, ಹೋಗ್ತೀನಿ. ಪದ್ದು, ಏ ಪದ್ದು. ರೀ, ಹೋಗೋರ್ನ ತಡಿಬಾರ್ದು ರೀ, ಹೋಗ್ಲಿ ಬಿಡಿ. ಹಾಗೆ ನೀವೇ ಹೋಗ್ಬಿಡಿ ಯಜಮಾನ್ರನ್ನ, ನಾನು ನೋಡ್ಕೋತೀನಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಬಾಬಾ ಸ್ವಲ್ಪ ಕಂಡ್ಬಿಡ್ತೀರಾ? ನಾನು ವತ್ಸ ಅಲ್ಲ, ಪದ್ದು. ಏನಿದು ಕೈಯಲ್ಲಿ ಹಗ್ಗ? ನೀವ್ ಹೇಗೂ ಸಣ್ಣ ಇದ್ರಲ್ಲ, ಅಲ್ಲಿರೋ ಮರನ ಕೋತಿ ತರ ಹೊತ್ಬಿಟ್ಟು ಇದನ್ನ ಸ್ವಲ್ಪ ಕಟ್ಕೊಡ್ತೀರಾ? ಏನು ಜೋಕಾಲಿ ಆಡಕ್ಕ? ಅಲ್ಲ, ನೇಣು ಹಾಕೊಳ್ಳೋದಿಕ್ಕೆ. ವತ್ಸ, ಬಾಯಿಲಿ ಕೂತ್ಕೋ. ಏನ್ ಪುಟ್ಟ, ಸಾಯೋ ಅಂತ ಪರಿಸ್ಥಿತಿ ನಿನ್ಗೇನ್ ಬಂದಿದೆ? ಬಾಬಾ ಬಾಬಾ ಬಾಬಾ, ನೀವೊಬ್ರೇ ನನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದು. ಎಲ್ಲರೂ ನನ್ನ ದಡಿಯ ಡುಮ್ಮ ಇನ್ನು ಏನೇನೋ ಅಂತಾರೆ, ಆದ್ರೆ ನೀವು ಕಂದ ಪುಟ್ಟ ಅಂತ ಇದ್ದೀರಾ. ಬಾಬಾ, ನಾನು ತುಂಬಾ ಹೆಣ್ಣುಗಳನ್ನ ನೋಡ್ಬಿಟ್ಟೆ, ಆದ್ರೆ ಯಾರು ನನ್ನ ಮದುವೆ ಆಗಕ್ಕೆ ಒಪ್ತಾ ಇಲ್ಲ. ಹೆಣ್ಣು ಒಲಿಯಲಿಲ್ಲ, ಮಣ್ಣು ದಕ್ಕಲಿಲ್ಲ ಅಂತ ಸಾಯ್ಬೇಕಾ? ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿರೋದು ಸಾಯೋದಕ್ಕಲ್ಲ, ಏನಾದರೂ ಸಾಧನೆ ಮಾಡಕ್ಕೆ. ಸಾಧನೆ ಬಾಬಾ, ನನಗೆ ಸಾಧನೆ ಮಾಡಿ ಮಾಡಿ ಸಾಕಾಗೋಗಿದೆ. ದಯವಿಟ್ಟು ನನಗೆ ಮುಕ್ತಿ ಕೊಡಿಸ್ಬಿಡಿ. ಮುಂದಿನ ಜನ್ಮದಲ್ಲಿ ನಾನು ಸ್ಮಾರ್ಟ್ ಬಾಯ್ ಆಗಿ ಬರ್ತೀನಿ, ಪ್ಲೇ ಬಾಯ್ ಆಗ್ತೀನಿ, ಸ್ಪೈಡರ್ ಮ್ಯಾನ್ ಆಗ್ತೀನಿ, ಸೂಪರ್ ಮ್ಯಾನ್ ಆಗ್ತೀನಿ. ಎಲ್ಲ ಹುಡುಗಿರು ನನ್ನ ನೋಡಿ ಆಸೆ ಪಡೋಂತ ರೂಪ ಪಡಿತೀನಿ. ದಯವಿಟ್ಟು ಈ ಜನ್ಮ ಸಾಕಾಗೋಗಿದೆ, ನನಗೆ ಮುಕ್ತಿ ಕೊಡಿಸ್ಬಿಡಿ. ಸಾಯದ್ ಬೇಡ ಅಂತ ಹೇಳ್ತಾ ಇದ್ರು, ನೀನ್ ಅದನ್ನೇ ಪಟ್ಟು ಹಿಡಿದಿದ್ಯಲ್ಲ, ಈಗ ನಿನಗೇನಪ್ಪ ಆಗ್ತದೆ? ಬಾಬಾ, ನನಗೆ ಹುಡುಗಿರ ಅವಮಾನ ಮಾಡಿದ್ದಾರೆ, ಮನೆಯವರು ಅವಮಾನ ಮಾಡಿದ್ದಾರೆ, ನಾನು ಕೆಲ್ಸಕ್ಕೆ ಬಾರದೇ ಇರೋನಂತೆ, ದಂಡ ಪಿಂಡ ಅಂತೆ. ನನಗೆ ಈ ಜನ್ಮದಲ್ಲಿ ಯಾವ ಹುಡುಗಿನೂ ಸಿಗೋದಿಲ್ವಂತೆ. ಈಗ ಕಂಡವರೆಲ್ಲ ಅವಮಾನ ಮಾಡಿದ್ಮೇಲೆ ನಾನು ಏನಕ್ಕೆ ಬದುಕಿರ್ಬೇಕು ಹೇಳಿ ಬಾಬಾ? ಕಂದ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದೆ. ಹಾಗಿದ್ರೆ ಪರಿಹಾರ ಕೊಡಿ, ಇಲ್ಲ ಮರ ಹತ್ತಿ ಹಗ್ಗ ಕಟ್ಕೊಡಿ. ಮೊದ್ಲು ಪರಿಹಾರ ಕೊಡ್ತೀನಿ, ಅದರಿಂದ ಏನಾದ್ರು ನಿನಗೆ ಸಮಾಧಾನ ಆಗದೆ ಹೋದ್ರೆ ಆಮೇಲೆ ನಾನೇ ಹಗ್ಗ ಕಟ್ಕೊಡ್ತೀನಿ. ಮಗು, ತಗೋ ಈ ಮ್ಯಾಜಿಕ್ ಪಿಪಿ. ಬಾಬಾ, ಪರಿಹಾರ ಕೊಡ್ತೀನಿ ಅಂತ ಸ್ವಂತೆಯಿಂದ ತಂದಿರೋ ಈ ಪಿಪಿ ಕೊಡ್ತಾ ಇದೀರಲ್ಲ, ನನ್ಗೇನು ಮದುವೆ ಆಗಿಲ್ಲ ಅಂತ ನಾನು ಪಿಪಿ ಊದ್ಕೊಟ್ಟಿರ್ಬೇಕಾ? ಒಂದು ಕೆಲಸ ಮಾಡಿ, ಇದ್ರ ಜೊತೆಗೆ ಒಂದು ಡೋಲಕ್ ಕೊಟ್ಬಿಡಿ. ನನ್ನ ಆಪ್ತ ಮಿತ್ರ ವಿಟ್ಲ ಅಂತ ಒಬ್ಬ ಇದ್ದಾನೆ, ಅವನು ಡೋಲಕ್ ಬರ್ಸ್ತಾನೆ, ನಾನು ಪಿಪಿ ಊದ್ಬಿಡ್ತೀನಿ. ಮಗು, ಈ ಮ್ಯಾಜಿಕ್ ಪಿಪಿ ಮಹಿಮೆ ನಿನಗ್ ಗೊತ್ತಿಲ್ಲ. ಇದನ್ನ ಊದಿದ್ರೆ ಅನೇಕ ಅದ್ಭುತಗಳನ್ನ ಕಾಣ್ತೀಯ. ನಿನ್ ಮನ್ಸಿನ ದುಗುಡ ಎಲ್ಲ ಮಾಯ ಆಗ್ಬಿಡುತ್ತೆ. ಹೌದಾ ಬಾಬಾ, ನೀವ್ ಹೇಳ್ತಿರೋದು ನಿಜನಾ? ನಿಜ, ಆದ್ರೆ ಜೋಪಾನ. ಈ ಪಿಪಿ ಏನಾದ್ರು ಮುರಿದೋದ್ರೆ ಇದರಲ್ಲಿರೋ ಶಕ್ತಿ ಎಲ್ಲ ಹೊರಟೋಗುತ್ತೆ, ಇನ್ನೊಂದು ಪಿಪಿ ನಿನಗ್ ಸಿಗಲ್ಲ. ನಿನಗೆ ನನ್ನ ಆಶೀರ್ವಾದ ಇದೆ, ಪಿಪಿ ಊದ್ಕೊಂತ
ಇದೀಯಾ? ಪಿಪಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಊದು. ಪುಟ್ಟಿ ಎಲ್ಗಮ್ಮ ಹೋಗ್ತಾ ಇದೀಯಾ? ಪಿಪಿ ಮಾಮ. ಏಯ್ ಮಗುನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇದೀಯಾ? ಅಯ್ಯೋ ನಾನೆಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ? ನನ್ನ ಪಾಡಿಗೆ ನಾನು ಪಿಪಿ ಉಟ್ಕೊಂಡು ಹೋಗ್ತಾ ಇದ್ದೆ. ಇವಳ ನನ್ನಿಂದ ಬರ್ತಿದ್ದಾಳ ಅಷ್ಟೇ. ಸರಿ ನೀವು ಓಡ್ಗೋ. ಬಾಮ್ಮ. ಚಂಪಾ ಏನ್ ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೇನೆ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿರ್ಲಿ. ಮೊದ್ಲು ನನ್ನ ಕರ್ದಿದ್ ಯಾಕೆ ಅಂತ ಹೇಳಿ. ಹೊರಗಡೆ ಯಾರೋ ಭಿಕ್ಷುಕ ಬಂದಿದ್ದಾನೆ ಅನ್ಸುತ್ತೆ. ಏನಾದ್ರೂ ಇದ್ರೆ ಹಾಕ್ ಕಳ್ಸಿ. ನೆನ್ನೆ ಚಪಾತಿ ಉಳಿದಿದೆ ಅಷ್ಟೇ. ಅದನ್ನೇ ಹಾಕೆ. ನೀನೇನು ನಾನು ಯಾವ್ದೋ ಭಿಕ್ಷುಕ ಅನ್ಕೊಂಡಲ್ಲ. ಎದ್ಬಾರ ಒಳಗೆ. ಬಂದಿರೋದು ಭಿಕ್ಷುಕ ಅಲ್ಲ, ನಿಮ್ಮ ಶಿಷ್ಯ ಪದ್ದು. ಪದ್ದು ಯಾರೋ ಈ ಹುಡುಗಿ? ಪುಟ್ಟಿ ಅಂತ. ಈ ಪುಟ್ಟಿ ನೀನ್ ಯಾಕಪ್ಪ ಕರ್ಕೊಂಡ್ ಬಂದೆ? ನಾ ಕರ್ಕೊಂಡ್ ಬರ್ಲಿಲ್ಲ. ನಾ ಪಿಪಿ ಊದ್ತಿದ್ನಲ್ಲ, ಅದನ್ನ ಕೇಳ್ಕೊಂಡು ಅವಳೆ ನನ್ನ ಹಿಂದೆ ಬಂದ್ಬಿಟ್ಲು. ಇಷ್ಟು ದಿವಸ ಇಲ್ದೇ ಇದ್ದಿದ್ದು ನೀನ್ ಎಲ್ಲಿಂದ ಇಷ್ಟು ಚೆನ್ನಾಗಿ ಪಿಪಿ ಊದೋದನ್ನ ಕಲ್ತ್ಕೊಂಡೆ? ನನ್ಗೆ ಪಿಪಿ ಊದೋದ್ ಬರ್ತಿತ್ತು, ಆದ್ರೆ ಪಿಪಿ ನನ್ ಕೈಗೆ ಸಿಕ್ಕಿರ್ಲಿಲ್ಲ ಅಷ್ಟೇ. ನೀನ್ ಬಿಡಪ್ಪ, ಏನ್ ಸಿಕ್ಕಿದ್ರು ಚೆನ್ನಾಗಿ ಊದ್ತ್ಯ. ಪಿಪಿ ಮಾಮ ನಾನು ಇಲ್ಲೇ ಇರ್ತೀನಿ. ನೀನ್ ಇಲ್ಲಿರೋದಿಕ್ಕೆ ಆ ಪಾಂಡ್ರಂಗ ಒಪ್ಪೋದಿಲ್ಲ ಕಣೆ. ಪದ್ದು ಹಬ್ಬಿಗೆ ಯಾರೋ ಕೇರ್ ಮಾಡ್ತಾರೆ. ಹುಟ್ಟಿ ಇನ್ನು 2 ದಿನ ಇಲ್ಲೇ ಇರ್ಲಿ. ಚಂಪಾ ಮಗುಗೆ ಏನಾದ್ರು ತಿನ್ನಕ್ ಕೊಡೆ. ಆಗಬಹುದು. ಪುಟ್ಟಿ ಈ ಚಾಕ್ಲೇಟ್ ನಿಂಗೆ. ಥ್ಯಾಂಕ್ ಯು ಆಂಟಿ. ಚಪ್ಪ ನನಗ್ ಚಾಕ್ಲೇಟ್ ಎಲ್ಲ. ಗಡವಗಳಿಗೆ ಚಾಕ್ಲೇಟ್ ಕೊಡಲ್ಲ. ಈ ಚಪಾತಿನ ಭಿಕ್ಷುಕರು ಕೊಡ್ಬೇಕು ಅಂತಿದ್ದೆ. ಸದ್ಯಕ್ಕೆ ನೀನೇ ತಿನ್ನು. ಹಬಿ ಪದ್ದುಗೆ ಮ್ಯೂಸಿಕಲ್ ಪವರ್ ಬಂದಿದೆ ಗೊತ್ತಾ? ಏನೇ ಮಾಡಿ ಹಾಕಿದ್ರು ತಿಂದು ಮುಗ್ಸೋ ಪವರ. ಹಬಿ ಡೋಂಟ್ ಟಾಕ್ ರಬೇಶ್. ಅದಲ್ಲ, ಅವನ ಹತ್ರ ಒಂದ್ ಪಿಪಿ ಇದೆ. ಅದನ್ನ ಊದಿದ ತಕ್ಷಣ ಮಕ್ಕಳೆಲ್ಲ ಅವನ ಹಿಂದೆ ಓಡಿ ಬಂದ್ಬಿಡ್ತಾರೆ. ಆಧುನಿಕ ಕಿಂದರ ಜೋಗಿ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಿಪಿ ತಾನೆ, ಊದ್ಕೊಳ್ಳಿ ಬಿಡಿ. ಜಜತ್ಗೆ ನಮ್ ಪದ್ದು ಎಷ್ಟು ಚೆನ್ನಾಗಿ ಪಿಪಿ ಊತಾನೆ ಗೊತ್ತಾ? ನೀ ಬನ್ನಿ ಇಲ್ಲಿ, ಬನ್ನಿ ತೋರಿಸ್ತೀನಿ. ನೋಡಿ ಜಜತ್ಕೆಲಿ ಅವರು ಸನಾದಿ ಅಪ್ಪಣ್ಣ, ಇವನು ಪಿಪಿ ಪತ್ತಣ್ಣ. ಪದ್ದು ಏನಿದು ಬೇಬೀಸ್ ಡೇ ಔಟ್? ನೋ, ದಿಸ್ ಇಸ್ ಚಿಲ್ಡ್ರನ್ಸ್ ಡೇ. ಅಲ್ಲ, ಮಕ್ಕಳ ಚಿಲಿಪಿಲಿ. ಇದು ಚಿಲಿಪಿಲಿ ಅಲ್ಲ, ಗಲಿಪಿಲಿ. ನನಗ್ ಗೊತ್ತಿಲ್ಲ ಜಾಜಿ ಅವ್ರೆ, ಇವ್ರೇ ಬಂದ್ಬಿಟ್ರು. ನಮ್ಗೆಲ್ಲ ಪಿಪಿ ಅಂದ್ರೆ ತುಂಬಾ ಇಷ್ಟ. ಲೇ ಪದ್ದಪ್ಪ, ಕಂಡವ್ರ ಮಕ್ಳನ್ನ ಮನೆಗ್ ತಂದು ಕೂಡ ಹಾಕಿದ್ಯಲ್ಲ, ಅವ್ರ ಅಪ್ಪ ಅಮ್ಮ ಎಷ್ಟು ಹುಡ್ಕಾಡ್ತಿದಾರೋ ಏನೋ. ಕಳ್ಸೋರ್ನ. ನೋಡಿ ಮಕ್ಳ, ನಿಮ್ಮನೆ ಬಿಟ್ಟು ನಮ್ಮನೇಲಿ ಇದ್ರೆ ನಿಮ್ಮ ಮನೆಯವರು ಹುಡ್ಕಾಡೋಲ್ವಾ? ನಿಮ್ಮ ಮನೆಯವ್ರಿಗೆ ಗಾಬರಿ ಆಗಲ್ವಾ? ಅದಕ್ಕೆ ಇವತ್ತು ಹೋಗಿ ನಾಳೆ ಬನ್ನಿ. ನೋಡಿ ಇನ್ಸ್ಪೆಕ್ಟ್ರೆ, ಇವನೇ ನನ್ನ ಮಗಳನ್ನ ಕರ್ಕೊಂಡ್ ಬಂದಿರೋದಲ್ದೇನೆ ಈ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾನೆ. ಏನು ಹೆಸರು? ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ ಸರ್. ಈ ಮಕ್ಕಳೆಲ್ಲ ಯಾರು? ಗೊತ್ತಿಲ್ಲ ಸರ್. ಗೊತ್ತಿಲ್ದೆ ಮಕ್ಕಳನ್ನ ಮನೇಲಿ ಇಟ್ಕೊಂಡಿದ್ಯಾ? ಇಲ್ಲ ಸರ್, ನಾನು ಇಟ್ಕೊಂಡಿಲ್ಲ. ಅವ್ರಾಗ ಬಂದಿರೋದು. ನೋಡೋ, ಮರ್ಯಾದೆಯಿಂದ ಮಕ್ಕಳನ್ನೆಲ್ಲ ವಾಪಸ್ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಬೆಂಡ್ ಎತ್ ಬಿಡ್ತೀನಿ. ಏನು ಮಕ್ಕಳನ್ನ ಕತ್ ಸಾಕ್ಸೋ ದಂಧೆ ಏನಾದ್ರು ಮಾಡ್ತಾ ಇದೀಯೇನ? ಇಲ್ಲ ಸರ್, ಆತರ ಏನು ಇಲ್ಲ. ಆದ್ರೆ ನಮ್ಮ ಪುಟ್ಟಿನ ಕಳ್ಸ್ಕೊಡು. ಬಂದ್ರೆ ಕರ್ಕೊಂಡೋಗಿ ಮಾ. ಬಾ ಪುಟ್ಟಿ ಹೋಗೋಣ. ನಾನ್ ಬರಲ್ಲ. ಇನ್ಸ್ಪೆಕ್ಟ್ರೆ, ಇವ್ನು ಏನೋ ಮೋಡಿ ಮಾಡಿದ್ದಾನೆ. ಇವ್ನು ಪಿಪಿ ಊದಿದ್ರೆ ಸಾಕು, ಮಕ್ಕಳೆಲ್ಲ ಮಾರೋಗ್ಬಿಡ್ತಾರೆ. ನೋಡಿ, ನೀವೆಲ್ಲ ನಿಮ್ ಮನೆಗೆ ಹೋಗ್ಬೇಕು, ಗೊತ್ತಾಯ್ತಾ? ಹೋಗಿ ಹೋಗಿ. ಜಾಜವ್ರೆ, ಈ ಮಕ್ಕಳಿಗೆ ಒಂದು ಸೊಲ್ಯೂಷನ್ ಹುಡುಕ್ರಿ. ಹಬಿ ಇದಕ್ಕೆ ಯಾಕೆ ಸೊಲ್ಯೂಷನ್ ಹುಡುಕ್ಬೇಕು? ಮಕ್ಳು ಮನೇಲೇ ಇರ್ಲಿ ಬಿಡಿ. ಕೊಂಡವ್ರ ಮಕ್ಕಳನ್ನ ಮನೇಲಿ ಇಟ್ಕೊಂಡ್ರೆ ರಿಸ್ಕ್ ರೀ. ನನ್ನ ಮಗು ಕಳೆದು ಹೋಯ್ತು ಅಂತ ಪೇರೆಂಟ್ಸ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಏನ್ರಿ ಮಾಡ್ತೀರಾ? ಹಬಿ ಡೋಂಟ್ ಟಾಕ್ ರಬೇಶ್. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಮಕ್ಕಳು ಮನೆಯಲ್ಲಿದ್ರೆ ಮನೆ ಕಿಲಕಿಲ ಅಂತಿರುತ್ತೆ. ಹೌದು, ಮಕ್ಳು ಮನೆಯಲ್ಲಿದ್ರೆ ಮನೆ ಕಿಲ ಅಂತ ಇರುತ್ತೆ. ಹಾಗಂತ ಅವ್ರು ಇಲ್ಲೇ ಇದ್ಬಿಟ್ರೆ ನಾನು ಅವ್ರಿಗೂ ಬೇಸ್ ಹಾಕ್ಬೇಕಲ್ಲ. ಏನು ಯಜಮಾನ್ರೆ, ಇವತ್ತಿಂದ ದಿನಸಿ ಖರ್ಚಿಗೆ ಅಂತ ದುಡ್ಡು ಜಾಸ್ತಿ ಕೊಡಿ. ಬರ್ರಿ ರೀಮ್ಮ ಅವ್ರೆ, ನಿಮ್ ಮಗಳು ಇಲ್ಲಿದಾಲ್ ನೋಡಿ. ತನ್ನಿ ಬಾರೆ ಮನೆಗೆ ಹೋಗೋಣ. ಇವ್ನು ಇದಾನಲ್ಲ, ಇವ್ನು ಪಿಪಿ ಊದ್ತಾನೆ. ಇವ್ನು ಊದೋ ಪಿಪಿಗೆ ಮಕ್ಕಳೆಲ್ಲ ಮರಳಾಗ್ಬಿಡ್ತಾರೆ, ಎಷ್ಟು ಕೂಗಿದ್ರು ಬರಲ್ಲ ಅಂತವೆ. ರೀ
ಬಲವಂತವಾಗಿ ನಮ್ಮ ಮಕ್ಕಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ. ಹಾಗೇನಾದ್ರೂ ನೀವಿಲ್ಲ ಇಟ್ಕೊಂಡ್ರೆ ನಾನು ದೊಡ್ಡ ಗಲಾಟೆ ಮಾಡ್ಬಿಡ್ತೀನಿ. ನಾನೆಲ್ರಿ ಹಿಡ್ಕೊಂಡಿದ್ದೀನಿ, ಬಂದ್ರ ಕರ್ಕೊಂಡೋಗಿ. ಮಕ್ಕಳು ಮನೇಲಿ ಇದ್ರೆ ನಗು ಮೂಡುತ್ತೆ, ಗೆಜ್ಜೆ ಸಪ್ಪಳ ಕೇಳಿಸುತ್ತೆ, ಒಂಥರ ವೈಬ್ರೇಷನ್ ಇರುತ್ತೆ, ಪಾಸಿಟಿವ್ ಎನರ್ಜಿ ಬೆಳೆಯುತ್ತೆ. ಅದು ಜಾಸ್ತಿಯಾಗಿ ನೀವು ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ನ ಕಿತ್ತು ಬಿಸಾಕ್ತೀರಾ, ನನ್ನನ್ನ ರೂಮಿಗೆ ಕರಿತೀರಾ. ಒಂದೇ ವರ್ಷದಲ್ಲಿ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಅಂತ ನಾವಿಬ್ರು ಜೋಗಳ ಹಾಡ್ಬಹುದು. ಇದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ಲ ನಿಮ್ಗೆ? ಲೇ ಚಂಪಾ, ಏನು ಜಾಸ್ತಿ ಆಗಿಲ್ಲ ಕಣೆ, ಸ್ವಲ್ಪ ತೆಪ್ಪಗಿರ್ತೀಯ. ಈಗ ಹೇಳಿ, ಮಗುಗೆ ಏನಂತ ಹೆಸರಿಡೋಣ? ಡೋಂಟ್ ಟಾಕ್ ರಬ್ಬಿಶ್. ಅಷ್ಟೊಂದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡಿ, ಅದಿನ್ನೂ ಲೇಟು. ಕ್ರೌಡ್ ಯಾಕೋ ಜಾಸ್ತಿ ಆಗ್ತಿದೆ, ಮೊದ್ಲು ಅವ್ರನ್ನೆಲ್ಲ ಆಚೆ ಸೆಂಡ್ ಮಾಡಿ. ಸರಿ ಬಿಡಿ, ಪೊದ್ದಪ್ಪನ ಕಾಸಿ ಬೆಂಡ್ ಎತ್ತು ಬಿಡ್ತೀನಿ. ವಿಟ್ಲಾ ಕಮ್ ಹಿಯರ್. ವಿಟ್ಲಾ, ಹೋಗಿ ನಿನ್ನ ಆಪ್ತ ಮಿತ್ರನ ಕರ್ಕೊಂಡ್ ಬಾ. ಜಜತ್ಗೆ ಅವನು ಪಿಪಿ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ನಾನ್ ಹೇಳ್ದೆ ಅಂತ ಹೇಳೋ. ಜಜತ್ಗೆ ಆ ಪಿಪಿ ಒಳಗೆ ಅದ್ಯಾವುದೋ ಮಾಂತ್ರಿಕ ಶಕ್ತಿ ಅಡಗಿದೆ ಅನ್ಸುತ್ತೆ. ಈ ಪುಂಗಿ ಊದಿದ ತಕ್ಷಣ ಹಾವು ಹೆಡೆತ್ಕೊಂಡು ಬರ್ತಲ್ಲ, ಹಾಗೆ ನಮ್ ಪದ್ದು ಪಿಪಿ ಊದಿದ ತಕ್ಷಣ ಮಕ್ಕಳು ತಲೆ ಆಡಿಸ್ಕೊಂಡು ಬಂದ್ಬಿಡ್ತವೆ. ನೀವೇ ಹೋಗಿ ಒಂದು ಮಾತು ಕರ್ತು ಬಿಡಿ ಅಂತ. ವಿಟ್ಲಾ, ಮೊದ್ಲು ನೀನ್ ಹೋಗ್ ಕರಿ. ಅವನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾನೇ ಬರ್ತೀನಿ. ಜಜತ್ಗೆ ಕೆಲಸ ಏನೋ ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಸುಮ್ನೆ ಈ ಸಿಂಪಲ್ ಆದ ಕೆಲಸನ ಮಾಡಕ್ಕಾಗುತ್ತಾ ಅಂತ. ಒಳ್ಳೆ ಮಹಾರಾಜ್ರೆ, ನೀವು ಸುಮ್ನೆ ಎಲ್ಲಪ್ಪ ಕೆಲಸ ಮಾಡಿದ್ದೀರಿ. ಈ ಕಡೆ ಬನ್ನಿ, ನಾನೇ ಕೊಡ್ತೀನಿ. ಹಲೋ ಬಿಡ್ದಾರಿ ಬಾಬಾ, ನೀವ್ ಏನೇ ಕೊಡದಿದ್ರು ಗರ್ಗರಿಯಾಗಿರೋದು ಕೊಡ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಅಷ್ಟೇ. ಒಟ್ಟು ಮೇಲೆ ಗರ್ಗರಿಯಾಗೇ ಇರುತ್ತೆ ಬಿಡಿ. ಸಾಕ, ಇನ್ನು ಬೇಕಾ? ನೋಡ್ರಿ ದಂಡ ಪಿಂಡಗಳನ್ನ ಹೇಗೆ ಬೆಳೆಸಿದೀರ ಅಂತ. ಲೇ ಚಂಪಾ, ಇನ್ನು ಒಂದು ಮಾತಾಡಿದ್ರು ನಾನು ಏನು ಮಾಡ್ತಿರೋ ನನ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗಿರುತ್ತೆ ಬಿಡಿ. ಅದು ಸ್ಟಾಪ್. ಯಾಕ ಏನಾಯ್ತು? ಜಾಜತ್ಗೆ ಕರೀತಿದ್ದಾರೆ, ಯಾವುದೋ ಗಹನವಾದ ವಿಷಯದ ಬಗ್ಗೆ ನಿನ್ನ ಸಜೆಷನ್ ಬೇಕಂತೆ. ನಡಿ ಮಕ್ಕಳ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಏನ್ ಜಾಜಿ ಅವ್ರೆ ಕರೆದಿದ್ದು? ಪದ್ದು, ಬರ್ತಾ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮೊದ್ಲು ಅವ್ರನ್ನೆಲ್ಲ ಆಚೆ ಕಳ್ಸು. ಹೇಗ್ ಕಳಿಸ್ಲಿ ಜಾಜಿ ಅವ್ರೆ? 4 ಬಾರ್ಸ್ ಹೋಗ್ತವೆ. ಏನು ಮಾಡೋದು, ಮಕ್ಕಳಿಗೆ ಬಾರ್ಸೋದಕ್ಕೆ ಮನಸ್ಸು ಹೇಗೋ ಬರುತ್ತೆ. ಬಾರಿಸ್ಬೇಡಕ್ಕ, ನಾಳೆ ಪೊಲೀಸರು ಬಂದು ನಿನಗ್ 4 ಬಾರಿಸ್ತಾರೆ, ಅವಾಗ ಪರವಾಗಿಲ್ವಾ? ಆಯ್ತು, ಸ್ಕೇಲ್ ತಗೊಂಡು ಹೆದರ್ಸ್ತೀನಿ, ಹೋದ್ರು ಹೋಗ್ಬೋದು. ಏನೋ ಇದು ಬಿಟ್ಲಾ, ಮಕ್ಕಳು ಕಾಣಿಸ್ತಿಲ್ಲ, ಅಮ್ಮಂದ್ರು ಕಾಣಿಸ್ತಿಲ್ಲ. ಪದ್ದು, ನೀ ಸ್ಕೇಲಲ್ಲಿ ಹೊಡೆಯೋ ವಿಚಾರ ಮಕ್ಳಿಗೆ ಗೊತ್ತಾಗೋಗಿದೆ ಅನ್ಸುತ್ತೆ. ಹೆಡ್ ಎಷ್ಟು ಬರ್ತಿದ್ರೆ ಅಂತ ಮಕ್ಕಳೆಲ್ಲ ಓಡಾಗ್ಬಿಟ್ಟಿದೆ. ಒಳ್ಳೇದಾಯ್ತು, ಮಕ್ಕಳ ಸೈನ್ಯದಿಂದ ನೀನು ಬಚಾವಾಗಿದ್ಯಾ, ಇಲ್ಲಾಂದ್ರೆ ನೀನು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ಬಿಡ್ತಿದ್ದೆ. ಲೇ ವಿಟ್ಲಾ, ಈ ಪಿಪಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಶಕ್ತಿ ಇದೆ ಅಂತ ಪ್ರೂವ್ ಆಗಿದೆಯಲ್ಲ. ಲೇ ಪದ್ದಪ್ಪ, ಜನಗಳು ಓಡಾಡೋ ಜಾಗದಲ್ಲಿ ಪಿಪಿ ಊದಿದ್ರೆ ಓಡ ಬಂದು ಮೂತಿ ಬಾರಿಸ್ಬಿಡ್ತಾರೆ. ಇವತ್ತು ಜನಗಳ ಹಿಂದೆ ಬಿದ್ದಿದ್ದಾರೆ, ನಾಳೆ ಪ್ರಾಣಿಗಳ ಹಿಂದೆ ಬಿದ್ರೆ ಏನು ಮಾಡ್ತೀಯ? ಈ ತುಪ್ಪಿ ಯಾವ್ದಾದ್ರು ಕತ್ತೆ ಹಿಂದಿಂದೆ ಬಂದು ಎಡಗಾಲಲ್ಲಿ ಒದ್ರೆ ಹೊಟ್ಟೆಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಮತ್ತಿನ್ನೆಲ್ಲ ಊದ್ಲೆ ಊರಿಂದ ಆಚೆ ಹೋಗು, ಎಷ್ಟು ಬೇಕಾದ್ರೂ ಊದ್ಕೊಂತ ಇರು. ಲೇ ವಿಟ್ಲಾ, ತಗೊಳ ಈ ಸ್ಕೇಲ್. ಪಾಂಡುರಂಗ ಬಾಲ ಬಿಚ್ಚಿದ್ರೆ ಆಗಾಗ ಬೆಂಡೆತ್ತಾ ಇರು. ಬಾಬಾ, ಈ ಪಿಪಿನಲ್ಲಿ ಅದೇನೋ ಆಕರ್ಷಣೆ ತುಂಬಿದಿರೋ ಏನೋ, ನಾನು ಇದನ್ನ ಊದ್ತಿದಂಗೆ ಮಕ್ಕಳು ಎಲ್ಲಿದ್ರು ಓಡ್ ಬಂದ್ಬಿಡ್ತಾರಲ್ಲ. ನಿನ್ ಪಿಪಿ ಊದ್ಬೇಡ ಅಂತ ಹೇಳಿರ್ಲಿಲ್ಲ ನಾವು? ಪಿಪಿನಲ್ಲಿ ಊದಿದ್ರೆ ಕಷ್ಟ ಆಗುತ್ತೆ ಅಂತ ಊರಾಚೆ ಬಂದು ಊದ್ತಾ ಇದೀನಿ. ಆದ್ರೆ ಏನಂತೆ, ಈ ಮಕ್ಳೆಲ್ಲ ನಿನ್ನಿಂದನೇ ಬಿದ್ದಿದಾವಲ್ಲ, ಇವ್ ಹಶುವಾದ್ರೆ ಯಾರು ನೋಡ್ಕೊತಾರೆ? ಅದಕ್ಕೆ ಯೋಚನೆ ಮಾಡ್ತೀರಾ ಪ್ರೇಮ ಅವ್ರೆ? ನೋಡ್ತಾ ಇರಿ, ಈ ಪಿಪಿ ಊದಿ ತಿಂಡಿ ಇಲ್ಲ ತರ್ಸ್ಬಿಡ್ತೀನಿ. ಮಕ್ಕಳೇ, ಅಟ್ಯಾಕ್! ನಮ್ ACP ರಾಮಾಯಣ ಮಗಳು ಬಂದಿಲ್ಲ ಸರ್, ನಮ್ದೊಳೆ. ಅಮ್ಮ ಹೋಗೋಣ. ನಾನ್ ಬರಲ್ಲ. ರೀ ಪಾಂಡುರಂಗ ಅವ್ರೆ, ಏನ್ರಿ ನಿಮ್ ಪದ್ದು ತರ್ಲೆ? ಮಕ್ಕಳನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕೊಂಡ್ಬಿಟ್ಟವ್ರಲ್ರಿ, ಅವ್ರು ಕರೆದ್ರೆ ಬರಲ್ಲ ಅಂತ ಅವ್ರ. ಇನ್ಸ್ಪೆಕ್ಟ್ರೆ, ಆ ಫೋನ್ ನ ಸ್ವಲ್ಪ ಪದ್ದು ಕೊಡಿ. ಪಾಂಡುರಂಗ ಹತ್ರ ಮಾತಾಡು. ಹೇಳ ಪಾಂಡ್ರಂಗ. ಲೇ ಪದ್ದಪ್ಪ,
ಏನೋ ನಿನ್ನ ಅವಸ್ಥೆ. ನೀನೇನಾದ್ರೂ ಪಿ ಊದೋದನ್ನ ನಿಲ್ಸ್ಲಿಲ್ಲ ಅಂದ್ರೆ ಇಲ್ಲಿಂದಾನೇ ನಿನ್ನ ಕೆನ್ನೆಗೆ ಜಾಡ್ಸ್ಬೇಕಾಗತ್ತೆ. ಬಾಬಾ ಹೊಡೆದ್ರಿ. ನಿನ್ನ ಆಪ್ತ ಮಿತ್ರ ದೂರ ಇದಾನಲ್ಲ, ಕೈ ಸಿಗ್ತಾ ಇಲ್ಲ, ಅದಕ್ಕೆ ಹೊಡೆದೆ. ಲೇ ಪಾಂಡ್ರಂಗ, ನೀನ್ ಏನೇ ಮಾಡಿದ್ರು ನಾನು ಪಿಪಿ ಓದೋದನ್ನ ನಿಲ್ಸೋದಿಲ್ಲ ಕಣ. ಯೋಗ್ಯ ನನಗ್ ಕೈ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಹೊಡಿತಾ ಇರೋದು. ನೋಡಿ ಸರ್, ಕಮನ್ ಗರ್ಲ್ಸ್ ಡ್ಯಾನ್ಸ್. ರೀ, ನೀವು ಈ ಪಿಪಿ ಊದೋದನ್ನ ನಿಲ್ಲಿಸ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಯಾವಾದ್ರೂ ಒಂದು ಹುಡುಗಿನ ತೋರಿಸಿ ಅವಳು ನನ್ನ ಮದುವೆ ಆಗಕ್ಕೆ ಒಪ್ಪಿದ ದಿವ್ಸನೇ ನಾನು ಈ ಪಿಪಿನ ಮುರಿದಾಕ್ಬಿಡ್ತೀನಿ. ಅಲ್ಲೊಂದು ಹುಡುಗಿ ಹೋಗ್ತಾ ಇದ್ದಾಳಲ್ಲ, ಆಗ್ಬೋದಾ? ಆಗ್ಬೋದು. ಏ ಹುಡುಗಿ, ಬಾಯ್ಲಿ. ನಾನು ಹುಡುಗಿ ಅಲ್ಲ, ಮಾಲಾ. ಸಾಕು ನಿಲ್ಸಯ್ಯ ಊದೋದನ್ನ. ನನ್ನಿಂದ ಏನಾಗ್ಬೇಕಾಗಿತ್ತು? ನೀನು ಪದ್ದುನ ಮದ್ವೆ ಆಗ್ಬೇಕಾಗಿತ್ತು. ನೋಡಿ, ಎಲ್ಲರೂ ನನ್ನ ಬಜಾರಿ ಅಂತ ಕರೀತಾರೆ, ನನ್ ಜೊತೆ ಮಾತಾಡೋಕೂ ಹೆದರ್ಕೋತಾರೆ. ಅಂತದ್ರಲ್ಲಿ ನೀವು ನೋಡ್ರೆ ಮದ್ವೆ ಆಗು ಅಂತ ಹೇಳ್ತಿದ್ದೀರಲ್ಲ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀನು ಪದ್ದುನ ಮದ್ವೆ ಆಗ್ಲೇಬೇಕು. ಮದ್ವೆ ವಿಷಯನ ಯಾರು ಇಲ್ಲೇ ನಿಂತು ಮಾತಾಡಕ್ಕಾಗತ್ತಾ? ಅದಕ್ಕೇನಂತೆ, ಈ ವಿಚಾರ ಎಲ್ಲ ಇವ್ರ ಮನೆಯಲ್ಲೇ ನಿರ್ಧಾರ ಮಾಡಿದ್ರೆ ಆಯ್ತು. ನಡೀರಿ ಹೋಗೋಣ. ನೋಡಿ ಮಾಲಾ ಅವ್ರೆ, ನಮ್ ಪದ್ದು ಹತ್ರ ಒಂದ್ ಪಿಪಿ ಇದೆ. ನೀವೇನಾದ್ರೂ ಪದ್ದುನ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡ್ರೆ ಅವ್ನ ಆ ಪಿಪಿನ ಮುರಿದು ಹಾಕ್ಬಿಡ್ತಾನೆ. ಇಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಹೌದು ಮಾಲಾ ಅವ್ರೆ, ಈ ಮಕ್ಕಳೆಲ್ಲ ಮನೆಗೆ ಹೋಗ್ಬೇಕು ಅಂದ್ರೆ ನೀವ್ ಈ ಮದುವೆಗೆ ಒಪ್ಕೊಳ್ಳೇಬೇಕು. ನಾನು ಅವ್ರನ್ನ ಮದ್ವೆ ಆಗಕ್ಕೆ ಒಪ್ಪಿದ್ದೀನಿ, ಆದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀವು ನನ್ನ ಮದುವೆ ಆಗೋದಿಕ್ಕೆ ಒಪ್ಪಿದ್ದೀರಾ ಅಂದ್ಮೇಲೆ ನಾನು ಈ ಪಿಪಿನ ಇನ್ಮೇಲಿಂದ ಊದೋದಿಲ್ಲ. ನೀವು ನನ್ನ ಮದುವೆ ಆಗೋದು ಗ್ಯಾರಂಟಿ ತಾನೆ? ಆದ್ರೆ ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ಅಷ್ಟೇ ತಾನೆ? ಈ ಪಿಪಿ ಯಾವ ನನ್ನ ಮಗನಿಗೆ ಬೇಕು? ಮಾಲಾ ಅವರೇ, ನೀವು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಕ್ಕೆ ನಾನು ಆ ಪಿಪಿನ ಎಷ್ಟೇ ಅದು ಒಡೆದೋಯ್ತು. ಹೇಳಿ, ಇವಾಗ ಯಾವಾಗ ಮದುವೆ ಆಗ್ತೀರಾ ಅಂತ? ಆಗ್ತೀನಿ, ಆದ್ರೆ ಅವ್ರು ಒಪ್ಬೇಕಲ್ವಾ? ಅಯ್ಯ, ನಿಮ್ಮ ಅಪ್ಪ ಅಮ್ಮ ತಾನೇ, ಹೇಳಿ, ನಾನು ಒಪ್ಪಿಸ್ತೀನಿ. ಒಪ್ಬೇಕಾಗಿರೋದು ಅವರಲ್ಲ, ಮತ್ತಿನ್ಯಾರು? ನನ್ ಗಂಡ.